ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೂವು ಕಟ್ಟೋಕ್ಕೆ ಬರಲ್ಲ ಅನ್ನೋರು ತುಂಬ ಸುಲಭವಾಗಿ ಹೂವನ್ನು ಕಟ್ಕೊಳ್ಬೋದು. ಸೊ ನೋಡಿ, ಕುಟ್ಟಣಿಕೆಯನ್ನು ಉಪಯೋಗಿಸ್ಕೊಂಡು ಹೂವನ್ನು ಕಟ್ಕೊಳ್ಬೋದು. ತುಂಬಾ ಸುಲಭ. ಕಟ್ಟೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ತುಂಬ ಸುಲಭವಾಗಿ ಕಟ್ಕೊಳ್ಬೋದು ಹೂವನ್ನು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೀವು ಈ ವಿಡಿಯೋನ ನೋಡಿದರೆ ಹೂವು ಕಟ್ಟೋದು ತುಂಬ ಸುಲಭವಾಗಿ ಕಲ್ತ್ಕೊಳ್ಬೋದು. ಸೊ ಬನ್ನಿ, ಹಾಗಾದರೆ ಈ ಹೂವನ್ನು ಯಾವ ರೀತಿ ಕಟ್ಟೋದು ಅಂತ ನೋಡ್ಕೊಂಡು ಬರೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೋಡಿ, ಹೂ ಕಟ್ಟೋದಕ್ಕೆ ನಾನಿಲ್ಲಿ ದಪ್ಪ ದಾರನ ತಗೊಂಡಿದ್ದೀನಿ. ಸೊ ಈ ಥರ ದಪ್ಪ ದಾರ ತಗೊಂಡ್ರೆ ಸಾಕು, ತುಂಬ ಸುಲಭವಾಗಿ ಹೂವನ್ನು ಕಟ್ಕೊಳ್ಬೋದು. ಮೊದಲಿಗೆ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಕುಟ್ಟಣಿಕೆಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ಈ ಥರ ಈಕ್ವಲ್ ಆಗಿ ಹಿಡ್ಕೊಂಡ್ಬಿಟ್ಟು, ಸೊ ಎರಡೂ ಸೈಡೂ ಈಕ್ವಲ್ ಆಗಿ ಇರಬೇಕು. ಹಾಗೆ ಇನ್ನೊಂದು ಎಳೆ ದಾರ ಕೂಡ ಈಕ್ವಲ್ ಆಗಿ ಇರಬೇಕು. ಸೊ ಎರಡು ದಾರನ ನಾವು ಕಟ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಥರ ತೋರಿಸ್ತೀನಿ ಯಾವ ರೀತಿ ಕಟ್ಕೊಳ್ಳೋದು ಅಂತ. ಸೊ ನೋಡಿ, ಈ ಥರ ಗಂಟು ಹಾಕ್ಕೊಳ್ಬೇಕು. ಇನ್ನೊಂದು ಎಳೆ ಹಾಗೆ ಬಿಟ್ಕೊಳ್ಬೇಕು. ಸೊ ಅದು ಕೂಡ ಈ ದಾರದ ಈಕ್ವಲ್ ಆಗಿ ಇರಬೇಕು. ಸೊ ನೋಡಿ, ಇವಾಗ ಹೂವನ್ನು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ. ಸೊ ಎರಡು ದಾರದ ಮಧ್ಯ ಈ ರೀತಿ ಹೂವನ್ನು ಇಟ್ಕೊಂಡ್ಬಿಟ್ಟು ಈ ಥರ ದಾರನ ತಗೊಂಡ್ಬಿಟ್ಟು ಎಳಿಬೇಕು. ಅವಾಗ ಟೈಟಾಗಿ ಕೂರುತ್ತೆ. ಸೊ ನೀಟಾಗಿ ಬರುತ್ತೆ. ಕಟ್ಟೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಸುಲಭವಾಗಿ ಕಟ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಕಟ್ಕೊಳ್ಬೋದು. ಎರಡೆರಡಾದರೂ ನಾಲ್ಕಾದರೂ ಇಟ್ಬಿಟ್ಟು ಈ ರೀತಿ ಹಾರನ ಮಾಡ್ಕೊಳ್ಬೋದು. ಮಲ್ಲಿಗೆ ಹೂವು ಕೂಡ ಇದೇ ರೀತಿ ಕಟ್ಕೊಳ್ಬೋದು. ಸೊ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಈಗ ಈ ರೀತಿ ಎರಡು ಹೂವನ್ನ ಇಟ್ಬಿಟ್ಟು ಎರಡೂ ದಾರದ ಇಂದ ಈ ಥರ ದಾರನ ಎಳ್ಕೊಂಡ್ರೆ ತುಂಬ ಸುಲಭವಾಗಿ ಹೂವನ್ನು ಕಟ್ಕೊಳ್ಬೋದು. ನೋಡಿ ಎಷ್ಟು ಸುಲಭ. ಈ ರೀತಿ ಒಂದು 3 ಮಾರಾದರೂ 5 ನಿಮಿಷದಲ್ಲಿ ಕಟ್ಕೊಳ್ಬೋದು ಹೂವು. ತುಂಬಾ ಸುಲಭ. ಒಂದು ಸಲ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಹೂವನ್ನು ಕಟ್ಕೊಳ್ಬೋದು. ಯಾವುದೇ ರೀತಿ ಹೂವು ಆದ್ರೂ ಕಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸುಗಂಧರಾಜ ಹೂವಿನಿಂದ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಲ್ಲಿಗೆ ಹೂವು ಕೂಡ ಇದೇ ರೀತಿ ಕಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಲಿಗೆ ಹೂವು. ಸೊ ನಾವೇನಾದರೂ ಜಡೆ ಮೊಗ್ಗು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಸುಗಂಧರಾಜದ ಮಧ್ಯೆ ರೋಸನ್ನು ಇಟ್ಬಿಟ್ಟು ಈ ರೀತಿ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಡೆಗೆ ಹಾಕ್ಕೊಂಡಾಗ. ಸೊ ಏನಾದರೂ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಜಡೆ ಮೊಗ್ಗು ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಹೂವು ಎಲ್ಲ ಕಟ್ಕೊಂಡಾದಮೇಲೆ ಈ ರೀತಿ ಲಾಸ್ಟಲ್ಲಿ ಒಂದು 2 ಗಂಟನ್ನು ಟೈಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಥರ ತೋರಿಸ್ತಿದ್ದೀನಿ ಅಲ್ವಾ. ಇದೇ ರೀತಿ 1-2 ಗಂಟನ್ನು ಟೈಟಾಗಿ ಹಾಕ್ಕೊಂಡ್ರೆ ಒಂದು ಹೂವು ಕೂಡ ಜರುಗೋದಿಲ್ಲ, ಹಾಗೆ ಉದುರೋದಿಲ್ಲ. ತುಂಬ ನೀಟಾಗಿ ಬರುತ್ತೆ ಹಾರ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಒತ್ತಾಗಿ ಹೂವನ್ನು ಕಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಾರ. ನಮಗೆ ಹೂವು ಕಟ್ಟೋಕ್ಕೆ ಬರಲ್ಲ ಅನ್ನೋರು ತುಂಬ ಸುಲಭವಾಗಿ ಈ ರೀತಿ ಹೂವನ್ನು ಕಟ್ಕೊಳ್ಬೋದು. ಸೊ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಬಂದಿದೆ ಹಾರ ಅಂತ. ಸೊ ನಿಮಗೆ ಈ ಹೂವು ಕಟ್ಟೋ ವಿಧಾನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಹಾರ ಮಾಡಿಬಿಟ್ಟು ನಾನು ದೇವರಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾರ ಅಂತ. ನೀವು ಕೂಡ ಇದೇ ವಿಧಾನದಲ್ಲಿ ಹೂವನ್ನು ಕಟ್ಬಿಟ್ಟು ಹಾರನ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಕಟ್ಕೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.